ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮನ ಗಾರ್ಡನಲ್ಲಿ ಏನೇನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಇದು ಮೊದಲನೇದಾಗಿ ಮದರಂಗಿ ಗಿಡ. ಎಲ್ಲರೂ ಮದರಂಗಿ ಹಚ್ಕೊಳ್ಳೋದು ಗೊತ್ತಿರುತ್ತೆ, ಈ ಗಿಡ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಅಲ್ಲೋ. ಇದೇನು ನೋಡಿ ಎಲ್ಲಿ ಚಿಕ್ಕದಾಗಿರುತ್ತೆ. ಇದು ಬಂದು ಸುವರ್ಣಗೆಡ್ಡೆ ಅಂತ ಬರುತ್ತಲ್ಲ ಅದ್ರ ಗಿಡ ಇದು. ಮತ್ತು ಇದು ಪಾನಕ ಮಾಡ್ತೀವಲ್ವ, ಪಾನಕ ಲಿಂಬು ಅಂತ ಅಷ್ಟು ದೊಡ್ಡದಿದೆ ನೋಡಿ. ಹೀಗೆ ಬಂದರೆ ನೋಡಿ ಇಲ್ಲಿ ಇನ್ನೇನೇನಿದೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ಗೆ ಇಲ್ಲಿ ಏನಿದೆ ಅಂದರೆ ಇದು ಮಲ್ಲಿಗೆ ಗಿಡ. ಮಳೆಗಾಲ ಟೈಮಲ್ಲಿ ಬಿಡುತ್ತೆ, ಇದು ತುಂಬ ಜಾಸ್ತಿ ಬಿಡುತ್ತೆ. ಆಮೇಲೆ ಇದು ಕಿಂಕರ್ ಹೂವು ಅಂತ ಹೇಳ್ತೀವಿ, ಕೆಂಪು ಕಲರ್ ಹೂವಲ್ಲಿ ಕಡ್ಡಿ ಕಡ್ಡಿಯಾಗಿ ಬಿಡುತ್ತೆ. ಆಮೇಲೆ ಇದು ಅರಿಶಿನ ಗಿಡ. ಅರಿಶಿನ ಏನು ಮಾಡ್ತೀವಲ್ವ ಅದು ಅರಿಶಿನ ಗಿಡ, ಸಾಂಬಾರ್ಗೆ ಹಾಕೋ ಅರಿಶಿನ ಇರುತ್ತಲ್ಲ ಅದು ಅದ್ರ ಗಿಡ. ಆಮೇಲೆ ಇದು ಒಂದು ಜೊತೆ ಹೂ ಬಿಡುತ್ತೆ, ಅದು ಇವಾಗ ಹೂ ಬಿಟ್ಟಿಲ್ಲ, ಕಾಟೆ ಹೂವು ಅಂತ. ಇದಕ್ಕೆ ಹೆಸರೇನೇ ಗೊತ್ತಿಲ್ಲ, ಹೂ ಬಿಟ್ಟಿದೆ. ಇದು ಚೆಂಡು ಹೂವು. ಚೆಂಡು ಹೂವು ಅಂತೂ ಮಸ್ತಾಗಿ ಬಿಡುತ್ತೆ ಇದರಲ್ಲಿ, ಅಷ್ಟೊಂದು ಹೂಗಳು ಬಿಡುತ್ತೆ ಇದರಲ್ಲಿ ನೋಡಿ. ಇದು ಅಷ್ಟೇ, ಇದಕ್ಕೆ ನೇಮೇನು ಗೊತ್ತಿಲ್ಲ, ಯಾವಾಗಲೂ ಹೂ ಬಿಡ್ತಾ ಇರುತ್ತೆ. ಇದು ಗುಲಾಬಿ ಗಿಡ ಬಂದು ಚಿಕ್ಕ ಚಿಕ್ಕ ಗುಲಾಬಿ ಬಿಡುತ್ತೆ. ಆಮೇಲೆ ಇದು ಶೋ ಮದುವೆಲೆಲ್ಲ ಇದು ಮಾಡ್ತಾರಲ್ಲ, ಡೆಕೋರೇಷನ್ ಬಳಸೋ ಹೂವು, ಅದೇನು ಬಿಟ್ಟಿಲ್ಲ. ಆಮೇಲೆ ಇವೆಲ್ಲ ಚಿಕ್ಕ ಚಿಕ್ಕ ಹೂವಿನ ಗಿಡಗಳಿವೆ. ಇವಕ್ಕೆಲ್ಲ ಕೆಲವೊಂದಕ್ಕೆ ಹೆಸರುಗಳು ನಂಗೆ ಗೊತ್ತಿಲ್ಲ. ಇದು ನೋಡಿ ಚೆಂಡು ಹೂವು, ಅದೆಲ್ಲ ಚೆಂಡು ಹೂವು ತೋರಿಸ್ತದೆ. ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ, ಎಷ್ಟು ಸಖತ್ತಾಗಿಬಿಟ್ಟಿದೆ. ಆಮೇಲೆ ಅಲೋವೆರಾ ಗಿಡ ಇದೆ. ಈ ಚಿಕ್ಕ ಪುಟ್ಟಿದ್ದು ನಾವು ನೀರು ಸೋಣೆ ಅಂತೀವಿ, ಈ ಹೂಗಳಿವೆ. ಆಮೇಲೆ ಸೇವಂತಿಗೆ ಗಿಡ ಇದೆ, ಮತ್ತು ಶೋ ಗಿಡ ಇದೆ. ಯಾವುದು ಇನ್ನೂ ಹೂ ಬಿಟ್ಟಿಲ್ಲ. ಇದು ದೊಡ್ಡ ಪತ್ರೆ ಎಲೆ ಗಿಡ, ತುಂಬ ಯೂಸ್ ಆಗುತ್ತೆ ಅದು, ಹಾಗಾಗಿ ಇದೆ ಇದು. ಆಮೇಲೆ ಇದು ಚೆಂಡು ಹೂವನ್ನೇ ಆಗಲೇ ತೋರಿಸ್ದಂಗೆ ತುಂಬ ಬಿಟ್ಟಿದೆ ನಮ್ಮನೇಲಿ. ಆಮೇಲೆ ಇದಕ್ಕೆ ಇದೇನಂತ ಗೊತ್ತಿಲ್ಲ, ಇದು ಪಿಂಕ್ ಕಲರ್ ಹೂ ಬಿಟ್ಟಿದೆ. ಇದು ದೊಡ್ಡದಾಗಿ ಗಿಡ ಬೀಳುತ್ತೆ, ನಾವು ಬಿಸ್ಕೆಟ್ ಹೂವಿನ ಗಿಡ ಅಂತ ಹೇಳ್ತೀವಿ, ಅದಕ್ಕೇನು ಒರಿಜಿನಲ್ ನೇಮ್ ಇದೆಯೋ ಗೊತ್ತಿಲ್ಲ. ಆಮೇಲೆ ಇದು ಬಿರಿಯಾನಿ ಎಲೆ ಅಂಥೇಳಿ ಸಣ್ಣಕ್ಕಿ ಗಿಡ ಅಂತ ಕೂಡ ಹೇಳ್ತಾರೆ. ಇದು ಪಲಾವ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಬಂದು ಜಾಜಿ ಹೂವಿನ ಗಿಡ. ಇವಾಗ ಹೂ ಬಿಟ್ಟಿಲ್ಲ, ಅದಿನ್ನು ಸ್ವಲ್ಪ ದಿನ ಲೇಟು ವೈಟ್ ಕಲರಲ್ಲಿ ಬಿಡುತ್ತೆ. ಇಷ್ಟೊಂದು ಗಿಡಗಳನ್ನ ಮಾಡಿದ್ದಾರೆ ನೋಡಿ. ಇದು ಮುತ್ತು ಮಲ್ಲಿಗೆ ಗಿಡ. ಆಮೇಲೆ ನೆಕ್ಸ್ಟು ಏನೇನಿದೆ ಅಂತ ನೋಡ್ಕೊಬರೋಣ ಬನ್ನಿ. ಇದಕ್ಕೂ ಗೊತ್ತಿಲ್ಲ, ಶೋ ಗಿಡ. ಇದೂ ರೆಡ್ ಕಲರಲ್ಲಿರುತ್ತೆ ಇದು. ಇಲ್ಲಿಗೆ ಬಂದರೆ ಗುಲಾಬಿ ಗಿಡ ಇದೆ. ಇದೊಂದು ತುಂಬ ಹೂ ಬಿಡುತ್ತೆ ಮಳೆಗಾಲ ಟೈಮಲ್ಲಿ, ಚಿಗುರ್ತಾನೆ ಇರುತ್ತೆ ಯಾವಾಗ್ಲೂ. ಇದು ವೈಟ್ ಕಲರಲ್ಲೂ ಇದೆ, ಅದಕ್ಕೆ ಹೆಸರು ಗೊತ್ತಿಲ್ಲ ನನಗೆ. ಇದು ದಾಸವಾಳ ಗಿಡ. ನೋಡಿ ಇದು ಚಿಕ್ಕ ಚಿಕ್ಕದಿದು ಮೆಣಸು, ಚಿಕ್ಕದಾದ ಮೆಣಸು ಬರುತ್ತಲ್ವ ಅದು. ಇಷ್ಟೊಂದಿದೆ. ದಾಸವಾಳ ಗಿಡ. ಆಮೇಲೆ ನೆಕ್ಸ್ಟ್ಗೆ ನೋಡಿ ನುಗ್ಗೆಕಾಯಿ ಗಿಡನ ಚಿಕ್ಕದಾಗಿದೆ, ಇನ್ನು ಬಂದಿಲ್ಲ, ಅದು ಚಿಕ್ಕದಾಗಿದೆ. ಇನ್ನು ದೊಡ್ಡದಾದ್ಮೇಲೆ ನುಗ್ಗೆಕಾಯಿ ಬಿಡ್ಬೋದು, ಸದ್ಯ ಅಂತೂ ಬಿಟ್ಟಿಲ್ಲ. ಆಮೇಲೆ ಇದು ಕಾಟೆ ಹೂವು ಅಂತ, ಇದರಲ್ಲಿ ಹೂ ಬಿಟ್ಟಿಲ್ಲ ಇನ್ನೂ. ಇದು ಬಸಳೆ ಗಿಡ ಮತ್ತು ಬದನೆಕಾಯಿ ಗಿಡ, ಒಟ್ಟಿಗೆ ಇದೆ. ಆಮೇಲೆ ಇದು ಬೀನ್ಸ್ ಇದೆಯಲ್ಲ, ಅದು ದೊಡ್ಡ ಬೀನ್ಸ್ ಗಿಡ. ಇದು ಇಷ್ಟೊಂದು ಬೀನ್ಸ್ ಬಿಡುತ್ತೆ, ಪೇಟೆಯಿಂದ ತರೋದೇ ಬೇಡ, ಅಷ್ಟು ಬೀನ್ಸ್ ಇದೆ ಅದರಲ್ಲಿ. ಇಷ್ಟೊಂದು ಬಿಟ್ಟಿದೆ ನೋಡಿ. ಆಮೇಲೆ ಬಂದರೆ ಇದು ನೆಲ್ಲಿ ಗಿಡ. ನೆಲ್ಲಿಕಾಯಿ ಇಲ್ಲ ಇವಾಗ, ಇನ್ನು ನವೆಂಬರ್ ಟೈಮಲ್ಲಿ ಬಿಡುತ್ತೆ. ಇದು ಬಂದು ಉಪ್ಪೆಗೆಕಾಯಿ, ಈಗ ಮಳೆಗಾಲ ಟೈಮಲ್ಲೇ ಬಿಡೋದು, ಅದಿದೆ. ಆಮೇಲೆ ಬಂದರೆ ಇದೆ ಬದನೆಕಾಯಿ ಗಿಡ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬದನೆಕಾಯಿ. ಇಷ್ಟೆಲ್ಲ ನಮ್ಮಮ್ಮ ಮನೆಯ ಗಾರ್ಡನ್ಸು. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಂಬ ಕಂಟೆಂಟ್ಗಳು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.